ಎಲ್ಲ ನಮ್ಮ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ಇಲ್ಲಿ ಒಂದು ಮನೆಗೆ ಬೆಂಕಿ ಹತ್ತಿದ ರೀತಿಯಲ್ಲಿ ಒಂದು ದೂರದಲ್ಲಿ ಹೊಗೆ ಬರ್ತಾ ಇತ್ತು. ಏನಪ್ಪ ಇದು ಅಂತ ಹೋಗಿ ನೋಡ್ತಾ ಇದ್ರೆ ಒಂದು ಮನೆಯ ಪಕ್ಕದಲ್ಲಿ ಇರುವಂತಹ ಒಂದು ಆಯಿಲ್ ಗೋಡೌನ್ಗೆ ಬೆಂಕಿ ಹತ್ತಿ ಉರಿತಾ ಇತ್ತು. ಇಲ್ಲಿ ಸುಮಾರು ಮಧ್ಯರಾತ್ರಿ 3 ಗಂಟೆಯಿಂದ ಇದೇ ರೀತಿಯಾಗಿ ಬೆಂಕಿ ಹತ್ತಿ ಉರಿತಾ ಇದೆ ಅಂತ ಹೇಳಿದ್ರು ಅಲ್ಲಿ ಸ್ಥಳೀಯರು. ಎಷ್ಟೇ ಹರಸಾಹಸ ಮಾಡಿದ್ರು ಅಗ್ನಿಶಾಮಕ ದಳದವರು ಬಂದು ಏನೆಲ್ಲ ಮಾಡ್ತಾ ಇದ್ರು ಕೂಡ ಉರಿ ಏನು ಕಡಿಮೆ ಆಗ್ತಾ ಇರಲಿಲ್ಲ. ಮಧ್ಯರಾತ್ರಿ 3 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇದೇ ರೀತಿ ನೋಡಿ. ನಾನು ಈಗ ಬಂದಿದ್ದು 12 ಗಂಟೆಗೆ, ಆವಾಗಲೂ ಕೂಡ ಇದೇ ರೀತಿಯಾದ ಒಂದು ಬೆಂಕಿ ಉರಿತಾನೇ ಇದೆ. ಜಸ್ಟ್ ಬೆಂಕಿ ಕಡಿಮೆ ಇದೆ, ಹೊಗೆ ಮಾತ್ರ ಸಿಕ್ಕಾಪಟ್ಟಿ ಬರ್ತಾ ಇದೆ. ಬೇರೆ ಯಾವುದಕ್ಕಾದ್ರೂ ಬೆಂಕಿ ಹತ್ತಿದ್ರೆ ಬೇಗ ನಂದಿಸ್ಬೋದಂತೆ. ಆಯಿಲ್ಗೆ ಏನಾದರೂ ಆಯಿಲ್ ಫ್ಯಾಕ್ಟ್ರಿಗೋ ಅಥವಾ ಆಯಿಲ್ ಗೋಡೌನ್ಗೋ ಬೆಂಕಿ ಹತ್ತಿದ್ರೆ ನಂದಿಸೋದು, ಆ ಒಂದು ಹತ್ತಿರುವ ಬೆಂಕಿಯನ್ನು ಆರಿಸೋದು ಬಹಳ ಕಷ್ಟ. ಯಾಕಂದರೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಯಾವ ಕಡೆಯಿಂದ ನೀರು ಹೊಡೆದಷ್ಟು ಬೆಂಕಿ ಹೆಚ್ಚಾಗ್ತಾ ಇದೆ ಅಂತ ಅಲ್ಲಿ ನೋಡ್ತಾ ನಿಂತಿರೋರು ಹೇಳ್ತಾ ಇದ್ರು. ಏನು ಮಾಡೋಕ್ಕಾಗಲ್ಲ ನೋಡಿ. ಎಷ್ಟು ಲಾಸ್ ಆಗಿರಬೇಡ ಈ ಒಂದು ಗೋಡೌನ್ ಓನರ್ಗೆ. ಮತ್ತು ಇದ್ರೊಳಗಡೆ ಯಾರು ಕಾರ್ಮಿಕರು ಇದ್ರೋ ಇಲ್ವೋ ಅದಂತೂ ಒಂದು ಗೊತ್ತಿಲ್ಲ. ಆದರೆ ಇದಾಗಿದ್ದು ಭಾಳ ಬೇಜಾರದ ಸಂಗತಿ. ಎಷ್ಟೋ ಲಕ್ಷಾನುಗಟ್ಟಲೆ ಲಾಸ್ ಆಗಿ ನೋಡಿ. ಒಂದು ಇಲ್ಲಿಂದ ಅಲ್ಲಿವರೆಗೂ ಇರುವಂಥ ಇಷ್ಟು ಉದ್ದವಾದ ಒಂದು ದೊಡ್ಡ ಗೋಡೌನಲ್ಲಿರುವಂತಹ ಎಲ್ಲ ಮೆಟೀರಿಯಲು, ಪಕ್ಕದಲ್ಲೇ ಒಂದು ಗೋಡೌನ್ ಇದೆ. ಆ ಗೋಡೌನ್ ಸ್ವಲ್ಪ ಇದಕ್ಕೆ ಅಟ್ಯಾಚ್ಮೆಂಟ್ ಇಲ್ಲ ಅಂತ ಹೇಳಿ ಅದು ಬಚಾವು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆ. ಈ ಕಡೆ ಇರುವಂಥ ಗೋಡೌನ್ಗೆ ಗ್ಯಾಪ್ ಇದ್ದ ಕಾರಣ ಇದು ಬಚಾವಾಗಿದೆ. ಇಲ್ಲ ಅಂದಿದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಅದು ಇಲ್ಲ ಅಂದಿದ್ರೆ ಅದಕ್ಕೂ ಹತ್ಕೊಂಬಿಡೋದು. ನೋಡಿ ಈ ಕಡೆ ಇದೆಯಲ್ಲ, ಇದು ಏನು ಮಾಡೋಕ್ಕಾಗಲ್ಲ. ವಿಚಿತ್ರ, ಜೀವನನೇ ವಿಚಿತ್ರ. ಯಾವ ಟೈಮಲ್ಲಿ ಏನು ಸಂಭವಿಸ್ತದೆ ಅಂತ ಗೊತ್ತಾಗಲ್ಲ. ಅಲ್ಲಿ ನೋಡಿ ಅಗ್ನಿಶಾಮಕ ವಾಹನ ಬರ್ತಾ ಇದ್ದಾವೆ. ಎಷ್ಟು ವಾಹನಗಳು ಬಂದು ನೀರನ್ನು ಸುರಿದು ಹೋಗ್ತಾ ಇದ್ರೂ ಕೂಡ ಉರಿ ಕಡಿಮೆ ಆಗ್ತಾನೇ ಇಲ್ಲ. ಯಾಕಂದರೆ ನೀರು ಹೊಡೆದಷ್ಟೆಲ್ಲ ಹೆಚ್ಚಿಗೆ ಆಗ್ತಾ ಇದೆ. ಅದು ಒಂದು ಹೊಗೆ ಜಾಸ್ತಿ ಆಗ್ತಾ ಇದೆ, ಬೆಂಕಿ ಜಾಸ್ತಿ ಆಗ್ತಾ ಇದೆ, ನೀರು ಹೊಡೆದಂಗೆಲ್ಲ ಜಾಸ್ತಿ ಆಗ್ತಾ ಇದೆ. ನೋಡಿ ಏನು ರಭಸವಾಗಿ ಒಳ್ಳೆಯ ಸಮುದ್ರದ ನೀರು, ಒಂದು ಈ ನದಿಯ ನೀರು ಉಕ್ಕೇರಿದ ಹಾಗೆ, ಒಂದು ಜಲಪಾತದಿಂದ ನೀರು ಸುರಿದ ಹಾಗೆ ಹೊಗೆ ಬರ್ತದೆ.